ಹಾಯ್ ಗೈಸ್, ಈ ವಿಡಿಯೋ ಬಂದು 1 ಮಂತ್ ಬಿಫೋರಲ್ಲಿ ಒಂದು ವಿಡಿಯೋ ಹಾಕಿದೆ. ನಮ್ಮ ದೊಡ್ಡಮ್ಮೂರು ಊರಿಗೆ ಹೋಗಿದ್ದು, ಹಾಗೆ ಸೀತಾದೇವಿ ವನವಾಸ ಮಾಡಿದ ಬೆಟ್ಟ ಅಂತೇಳಿ. ಆ ವಿಡಿಯೋ ಜೊತೆಗೆ ಈ ವಿಡಿಯೋ ಪಾರ್ಟ್ 2 ಥರ ಮಾಡ್ಕೊಂಡಿದ್ದೆ. ಆದರೆ ವಿಡಿಯೋ ಶೇರ್ ಮಾಡೋಕ್ಕಾಗಿರಲಿಲ್ಲ. ಈಗ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾಕಾಂತ್ ಕನ್ನಡ ವ್ಲಾಗ್ಸ್. ಹಾಗೆ ಇವತ್ತು ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿ ಸೆಕೆಂಡ್ ಡೇ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟಿಫನ್ನು ಆಯಿತು. ನಿನ್ನೆದೇ ನಾಟಿ ಕೋಳಿ ಸಾರು, ಹಾಗೆ ಫಿಶ್ ಸಾಂಬಾರು ಅಲ್ಲ ಇತ್ತು ನೋಡಮ್ಮ, ಫಿಶ್ ಸಾಂಬಾರು, ಫಿಶ್ಶು, ಹಾಗೆ ಕಬಾಬು ಫ್ರೈ ಎಲ್ಲ ಇತ್ತು. ಅದನ್ನೇ ಈಗ ಮುದ್ದೆ, ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ರು ನಮ್ಮ ಅತ್ತಿಗೆ. ಎಲ್ಲರೂ ಊಟ ಮಾಡಿದ್ವಿ. ಈಗ ತೋಟದೊಳಗಡೆ ಹೋಗ್ತಾ ಇದ್ದೀವಿ. ಕಳೆಕಾಯಿ ಬೆಳೆದಿದ್ರು, ಅದನ್ನು ಕಿತ್ತಿ ಹಾಕವ್ರೆ. ಅದನ್ನೆಲ್ಲ ಬಿಡಿಸ್ಬೇಕಂತೆ, ಅದಕ್ಕೆ ಹೋಯ್ತವ್ರೆ. ನಾವು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ದೊಡ್ಡಮ್ಮವ್ರ ತೋಟ ಏನೇನು ಹಾಕಿದ್ದಾರೆ ಎಲ್ಲ ತೋರಿಸ್ತೀನಿ. ಈ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನೇಚರು ನೋಡಿ. ಇದು ಏನೋ ಅಂತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ರೇಷ್ಮೆ ಹಣ್ಣು ಅಂತಾರಲ್ಲ ಅದು. ಹಾಗೆ ಈಗ ಕಳೆಕಾಯಿ ಬಿಡ್ಸಕ್ಕೆ ಹೋಗೋಣ ಬನ್ನಿ. ಎಷ್ಟು ಥರ ಐತೆ. ನಾವು ಹಳ್ಳಿಲೇ ಇರೋದು, ಆದ್ರೂ ಈ ಥರ ಇಲ್ಲ ಅಲ್ಲಿ ವೆದರೆಲ್ಲ. ಇದು ತೋಟ ಸುತ್ತ ಗೆಣಸು, ಮರಗೆಣಸು ಅಂತಾರಲ್ಲ ಅದು. ಫುಲ್ಲು ಈ ಹೊಲ ತುಂಬ ಇದನ್ನೇ ಹಾಕೋರೆ. ಇದು ಅವರೆಕಾಯಿ, ಕಳೆಕಾಯಿ. ದೊಡ್ಡ ಇದು ಕಿತ್ತಿಲ್ಲ ಕಳೆಕಾಯ ಬಂದವ. ಇಲ್ಲೇ ಕಳೆಕಾಯಿ ಹಳ್ಳು ನೋಡಿ ಗೈಸ್, ಹಳ್ಳು ಗಿಡ, ಹಾಗೆ ಅವರೆಕಾಯಿ ಗಿಡ ಹಾಕೋರೆ ನೋಡಿ. ಆ ಕಡೆ ಎಲ್ಲ ಅಡಿಕೆ ತೋಟ, ಇಲ್ಲದು ಈ ಕಡೆ ಅಡಿಕೆ ತೋಟ ಹಾಕೊಂಡವ್ರೆ. ಅಲ್ಲಿ ಅದೇ ಮಧ್ಯ ಒಂದು ತೆಂಗಿನ ಸೊಸೆ ಐತೆ, ಅಲ್ಲಿವರೆಗೂ ಅಡಿಕೆ ತೋಟ ಹಾಕೊಂಡವ್ರೆ. ಈ ಕಡೆ ಎಲ್ಲ ಮಾಮೂಲಿ ಕೈ ಬೆಳೆ ಅಂತಾರಲ್ಲ, ಅಂದರೆ ಮಾಮೂಲಿ ಸೊಪ್ಪು, ಹೂವು ಈ ಥರ ಎಲ್ಲ ಹಾಕೊಳೋದು ಅಷ್ಟೇ. ನೋಡಿ ಇಲ್ಲೊಂದು ಸೀಬೆಕಾಯಿ ಮರ. ಅದೇ ಇದು ಹೂವು ತೋರಿಸ್ತೀನಿ ರೀ ನಿಮಗೆ. ನೋಡಿ ಇಲ್ಲಿ ಇಜ್ಜಲ್ಲ ಇದು ನೋಡಿ ಗೈಸ್, ಇದು ಬೆಡ್ತಾವ್ರೆ ಅಂತೆ. ಈಗ ಹಿಂಗೈತೆ, ಈಗ ವೈಟ್ ಕಲರ್ ಐತೆ. ಸಂಜೆ ಆ ಥರನೂ ಹೋಗುತ್ತಾ? ಸಂಜೆ ಆಯ್ತಾ ನೋಡಿ, ಅಲ್ಲಿ ಪಿಂಕ್ ಕಾಣ್ತೈತೆ ನೋಡಿ. ನನ್ನ ಬಿಟ್ಟಿತ್ತು ನೋಡಿ, ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಸಂಜೆ ಆಯ್ತಾ ಬಾಡ್ತಾ. ಅದೇ ಬೇರೆ ಬೆಡ್ತಾವ್ರೆ ಅಂತಾರೆ ಇದನ್ನ. ಗಿಡ ಎಲ್ಲ ಹುಳ ತುಂಬ್ಕೊಂಡೈತೆ. ಅಲ್ಲಿವರೆಗೈತೆ, ಈ ಕಡೆ ಅಲ್ಲಿವರೆಗೈತೆ, ಇಲ್ಲಿ ಈ ಕಡೆ ಮೂಲೆವರೆಗೈತೆ, ಇಲ್ಲಿ ಮೂಲೆವರೆಗೈತೆ. ಓ ಹಿಂಗೆ ಬಿಡ್ಸೋದಾ? ಭೂಮಿ ಇದ್ರೆ ಮೊಳಕೆ ಬಂದ್ಬಿಡೋದು. ದೇವಸ್ಥಾನ. ಹಾಗೆ ಸೀಬೆಕಾಯಿ ಗಿಡ ಎಷ್ಟು ಚೆನ್ನಾಗೈತೆ ನೋಡಿ. ನಾವು ಹಳ್ಳಿ ಕಡೆ ಇದ್ರೂ ಈ ಥರ ವೆದರ್ ಅಲ್ಲಿಲ್ಲ. ಈಗೆಲ್ಲ ಸಿಟಿ ಮಾಡಿಬಿಡ್ತಾವ್ರೆ. ಸುತ್ತಮುತ್ತ ಬರೀ ಲೇಔಟ್ಗಳೇ. ಏನು ಹಾಕಿರೋದು ನೀವು? ಸೊಪ್ಪು. ಇದು ಸೊಪ್ಪ? ಇದು ಬದಿನಲ್ಲಿರೋದೇನು? ಮೂಲಂಗಿ ಸೊಪ್ಪು ಹಾಕೊಂಡವ್ರೆ. ಇದೆಲ್ಲ ಸೊಪ್ಪು ಹಾಕೋರೆ, ಅಲ್ಲಿವರೆಗೂ ಸೊಪ್ಪು ಹಾಕೋರೆ ಗೈ. ಅದೇ ಅವರೆಕಾಯ ಅಲ್ಲ, ಅವರೆಕಾಯಿ ಹಾಕೋರಂತೆ. ಇಷ್ಟು ತೋಟ ಒಂದು ದೊಡ್ಡ. ಇದೇನು ಹಾಕಿದ್ದೀರಾ? ಕಾಲಿನಾ? ನೀರು ಮೇಲೆ ಸವಾರಿ ಮಾಡ್ತಾವ್ರೆ. ಬಂತು ನೀರು ಬಂತು. ವಾ, ಈ ಗುಡ್ಡೆ ಎಲ್ಲ ಯಾವಾಗ ಬಿಡ್ಸೋದು ನೀವು? ಅಮ್ಮ ಏನು ಮಾಡ್ತಿದ್ಯಾ? ಅಂಗಡಿಯಿಂದ ತರೋದು, ಮುಂದೆ ಇಟ್ಕೊಂಡು ಹೊಳೋದು. ಈರುಳ್ಳಿ ಹುಲ್ಲಲ್ಲಿ ಕೆಂಪಣ್ಣ ಕೂತವನೆ. ಅಂಚಿ ಹುಲ್ಲಲ್ಲಿ ಕೆಂಪಣ್ಣ ಕೂತವನೆ. ಈಗ ಮಧ್ಯಾಹ್ನ 2 ಗಂಟೆ ಊಟ ಮಾಡಿ ಈಗ ತಿರ್ಗಾ ಅಲ್ಲಿ ಕೆಳಗೆ ಕೇಳ್ತಾರಲ್ಲ, ಅಲ್ಲಿಗೆ ಕಾಫಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಿಲ್ಲ ಗೈಸ್, ತಿನ್ನೋದು ಅಡ್ಡಾಡ್ಕೊಂಡಿರೋದು ಅಷ್ಟೇ ಗೈಸ್ ಈ ಮನೇಲಿ.
ಗೈಸ್ ಎಷ್ಟು ಚೆನ್ನಾಗಿತ್ತು ನೋಡಿ. ಕೊಡಿ ನೋಡಿ ಅಲ್ಲೊಂದಷ್ಟವೇ ಇಲ್ಲಿ ಅಲ್ಲೂ ಇಷ್ಟೊಂದೈತೆ ಅಲ್ಲಲ್ಲವೇ. ರೈತರ ಮಕ್ಕಳು. ನಮ್ಮ ಅಣ್ಣ ಅಂತೂ ಅಪ್ಪಟ ರೈತ ನಮ್ಮ ಚಂದ್ರಣ್ಣ. ನಡಿ ಊರ ಹೆಸ್ರೇನು? ಸೀತ್ಕಲ್ ಅಂತ ಯಾಕೆ ಬಂತು ಹೆಸರು? ಹಾಂ ಹಾಂ ಆ ಬೆಡ್ತತ್ರ. ಹಾಗೆ ಇದು ಬೆಳಗ್ಗೆ ತೋರಿಸಿದ್ನೆಲ್ಲ ಬಿಡ್ತಾವ್ರೆ ಅಂತೇಳಿ ವೈಟ್ ಕಲರ್ ಇತ್ತು. ಈಗ ಸಂಜೆ ಆಯ್ತಾ ಪಿಂಕ್ ತಿರುಗುತ್ತೆ ಅಂತ ಹೇಳಿದೆ, ಅದನ್ನು ತೋರಿಸೋಣ ನಿಮಗೆ ಅಂತೇಳಿ ಬಂದಿದ್ದೀನಿ ನೋಡಿ. ಈಗ ಪಿಂಕ್ ಆಗಿದೆ. ಹಾಗೆ ಸಂಜೆ ಟೈಮಲ್ಲಿ ಪಕ್ಷಿಗಳ ಸೌಂಡ್ ಎಷ್ಟಿರುತ್ತೆ ಅಂದರೆ ಯಾವ ಪಕ್ಷಿ ಕೂಗ್ತಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸೌಂಡ್ ಇರುತ್ತೆ. ನೀವು ಒಂದ್ಸಲ ಕೇಳಿ. ಸಿಕ್ಕಾಪಟ್ಟೆ ಕೂತಿದಲ್ವ ಇಲ್ಲಿ, ಎಷ್ಟು ಚೆನ್ನಾಗಿ ನೋಡಿದ್ದು. ಹಳೆ ಮಂಟಪ, ಅಲ್ಲಿ ಸ್ಕೂಲ್ ಐತೆ, ಅಲ್ಲಿ ಕಾಣೋದು, ಇವಾಗ ಕಾಣಲ್ಲ, ಎಲ್ಲ ಹಸಿರಾಗಿರೋದು ಅಲ್ಲಿ ಆಮೇಲೆ. ಈಗ ಟಿಫನೆಲ್ಲ ಮುಗಿಸ್ಕೊಂಡು ಸೊಪ್ಪು ಕಿತ್ಕೊಬರೋಣ ಅಂತೇಳಿ ಹೊಲ್ದ ಹತ್ರ ಬಂದ್ವಿ. ಹಾಗೆ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಈಗ ಹೊರಡಬೇಕು. ನಮ್ಮ ಅಮ್ಮವ್ರು ಇನ್ನೂ 2 ದಿನ ಆಗುತ್ತೆ, ಕಳಕೆ ಎಲ್ಲ ಬಿಡಿಸಿ ಆಮೇಲೆ ಬರ್ತೀನಿ ಅಂದರು. ಸರಿ ಅಂತೇಳಿ ಈಗ ನಾವು ಓಡೋಕ್ಕೆ ರೆಡಿ ಆದ್ವಿ. ಹಾಯ್ ಗೈಸ್, ನನ್ನೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಹೊರಟಿದ್ದೀವಿ. ನಮ್ಮ ಯಜಮಾನ್ರೆ ಬಂದರು. ದೊಡ್ಡಮ್ಮ ಆಟೋ ಮಾಡಿದರು, ಅಂದರೆ ನಮ್ಮ ಮನೆಯವರನ್ನೇ. ಸರಿ ನಾನೇ ಬರ್ತೀನಿ ಅಂತ ಕೆಲಸ ಇಲ್ಲ ಅಂಥೇಳಿ, ಕೆಲಸ ಎಲ್ಲ ಮುಗ್ದಿತ್ತು ಅಂಥೇಳಿ ಬಂದವ್ರೆ. ಈಗ ಹೊರಡಬೇಕು. ಬರ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಜೋಶಾಗಿ ಬರ್ತೀವಿ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗಿರ್ತೀವಿ. ಸಿಕ್ಕಾಬಡೆ ಬೇಜಾರಾಗ್ತೈತೆ ಹೋಗೋದಕ್ಕೆ, ಆದರೂ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ನಮ್ಮ ಯಜಮಾನ್ರು ಊಟ ಮಾಡ್ತಿದ್ದಾರೆ. ಊಟ ಮುಗಿಸ್ಕೊಂಡು ಈಗ ಹೊರಡೋಣ ಅಷ್ಟೇ ಗೈಸ್. ನಮ್ಮ ದೊಡ್ಡಮ್ಮರು ಊರು ಬ್ಲಾಗು ಇಲ್ಲಿಗೆ ಎಂಡು. ಹಾಗೆ ನಮ್ಮ ದೊಡ್ಡಮ್ಮ ಇನ್ನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಹೋಗಿ ಮನೆ ಹತ್ರ ಏನು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಬಿಡ್ತಿದ್ದಾರೆ ಬಾಯ್. ಸರಿ ಕಣ ಬಾಯ್. ಹಾಯ್ ಗಾಯ್ಸ್, ಈಗ ಮನೆಗೆ ಬಂದ್ವಿ. ಹಾಗೆಲ್ಲ ಇಳಿಸ್ಕೊಂಡ್ವಿ. ಹಾಗೆ ನಮ್ಮ ದೊಡ್ಡಮ್ಮ ನಮ್ಮ ಊಂಜಿ ಅಂತೇಳಿ ಕೋಳಿ ಕಳಿಸಿದ್ದಾರೆ ಗೈಸ್. ಕಡಲೆಕಾಯಿ ಇದೊಂದು ನೆನಕಿದ್ದೀನಿ, ಕಡಲೆಕಾಯ. ಹಾಗೆ ಇದೊಂದು ಮೂಟೆ ಕಡಲೆಕಾಯಿ ಕೊಟ್ಟವ್ರೆ. ಅದೊಂದು ಮೂಟೆ ಕಡಲೆಕಾಯಿ ಕೊಟ್ಟವ್ರೆ. ಪಾಪ ಅವರು ಸುಳ್ದು ಅವ್ರು ಬೆಳೆದು ನಮಗೆ ಕೊಟ್ಟು ಕಳಿಸೋರೆ. ಹಾಗೆ ತಾಯ್ದಿರು ಅಂದರೆ ಹೇಗೆ ಅಲ್ವಾ, ಅವ್ರಿಗಿಲ್ಲ ಅಂದರೂ ನಮಗೆ ಕೊಟ್ಟು ಕಳಿಸ್ತಾರೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಕೋಳಿ ಕಟ್ಟಾಕಿದ್ವಲ್ಲ, ಅದು ಬಿಚ್ಕೊಂಡು ಈಚೆ ಬಂದುಬಿಟ್ಟಿತ್ತು. ಅದು ಒಳಗಡೆ ಹೆಂಗಪ್ಪ ಹಿಡ್ಕೊಳೋದು ಅಂದ್ಕೊಂಡೆ. ಅಷ್ಟರಲ್ಲಿ ಅಕ್ಕಿ ರಾಗಿ ಎಲ್ಲ ಹಾಕಿದ್ಮೇಲೆ ಸಿಕ್ತು. ಅದನ್ನು ಎದ್ದು ಕಟ್ಟಾಕಿದ್ವಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ರಾಗಿ ತತ್ತೀರಿ ಇನ್ನೊಂದು